Problem number 14. So goods sent at invoice price. Atlas Company Delhi sent 100 bicycles on Jan 1st, 2020 to Murugan Enterprises. ಸೊ ಇಲ್ಲಿ ಅಟ್ಲಾಸ್ ಸೈಕಲ್ ಡೆಲ್ಲಿ ಇದು ಕನ್ಸೈನರ್. ಇವರು ಕನ್ಸೈನರ್ 100 ಬೈಸಿಕಲ್ಸು ಮುರುಗಾನ್ ಎಂಟರ್ಪ್ರೈಸಸ್ಗೆ ಸೆಂಡ್ ಮಾಡ್ತಾರೆ ಮದ್ರಾಸಿಗೆ. ಸೊ ಇಲ್ಲಿ ಅಟ್ಲಾಸ್ ಸೈಕಲ್ ಇಸ್ ಅ ಕನ್ಸೈನರ್, ಮುರುಗಾನ್ ಎಂಟರ್ಪ್ರೈಸಸ್ ಇಸ್ ದ ಕನ್ಸೈನ್. ದ ಕಾಸ್ಟ್ ಆಫ್ ಈಚ್ ಬೈಸಿಕಲ್ ಈಸ್ 500. ಸೊ ಕಾಸ್ಟ್ ಆಫ್ ಈಚ್ ಬೈಸಿಕಲ್ ಬಂದು 500 rupees. ಅಲ್ಲಿ ಇನ್ವಾಯ್ಸ್ ಪ್ರೈಸಲ್ಲಿ ಏನು ಮೆನ್ಷನ್ ಮಾಡಿರ್ತಾನೆ ಪ್ಲಸ್ ಪ್ರಾಫಿಟ್ 600 rupees. ಸೊ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಬಂದು ಪ್ಲಸ್ ಪ್ರಾಫಿಟ್ ಆ್ಯಡ್ ಮಾಡಿದ್ರೆ ಇನ್ವಾಯ್ಸ್ ಪ್ರೈಸ್ ಆಗುತ್ತೆ, ದಟ್ ಇಸ್ 600. ಬಟ್ ಆ್ಯಕ್ಚುಲಿ ಕಾಸ್ಟ್ ಆಫ್ ದ ಪರ್ ಸೈಕಲ್ ಬಂದು 500 rupees. ಅಟ್ಲಾಸ್ ಸೈಕಲ್ಲು ಮುರುಗಾನ್ ಎಂಟರ್ಪ್ರೈಸಸ್ಗೆ ಗೂಡ್ಸ್ನ ಸಪ್ಲೈ ಮಾಡಬೇಕು ಅಂದರೆ ಅಥವಾ ಕನ್ಸೈನ್ಮೆಂಟ್ ಸಪ್ಲೈ ಮಾಡಬೇಕಂದ್ರೆ ಸಮ್ ಆಫ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್. ಯಾವ ಎಕ್ಸ್ಪೆನ್ಸಸ್ನ ಇನ್ಕರ್ಡ್ ಆಗಿದೆ ಅಂದರೆ 2000 ಆನ್ ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್. ಸೊ 2000 ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ಗೆ ಇನ್ಕರ್ ಆಗಿದೆ. ಸೊ ನೆಕ್ಸ್ಟು ₹30,000 ಆ್ಯಸ್ ಅಡ್ವಾನ್ಸ್ ಫ್ರಮ್ ದ ಮುರುಗನ್ ಎಂಟರ್ಪ್ರೈಸಸ್. ಸೇಲ್ ಮಾಡೋಕ್ಕಿಂತ ಅಥವಾ ಕನ್ಸೈನ್ಮೆಂಟ್ ಬರೋಕ್ಕಿಂತ ಮುಂಚೆ 30,000 ಮುರುಗನ್ ಎಂಟರ್ಪ್ರೈಸಸ್ ಅಟ್ಲಾಸ್ ಸೈಕಲ್ಗೆ 30,000 ಅಡ್ವಾನ್ಸಸ್ ಕೊಟ್ಟಿದ್ದಾನೆ. ನೆಕ್ಸ್ಟು ಈ ಒಂದು ಗೂಡ್ಸ್ನ ಸೇಲ್ ಮಾಡಬೇಕಂದ್ರೆ ಮುರುಗಾನ್ ಎಂಟರ್ಪ್ರೈಸಸ್ಗೆ ಸಮ್ ಆಫ್ ದ ಎಕ್ಸ್ಪೆನ್ಸಸ್ಸು ಇನ್ಕರ್ ಆಗಿದೆ. ಯಾವ ಎಕ್ಸ್ಪೆನ್ಸಸ್ ಅಂದರೆ ಮುರುಗಾನ್ ಎಂಟರ್ಪ್ರೈಸಸ್ ಪೇಯ್ಡ್ 1000 rupees ಆಸ್ ಆಕ್ಟ್ರಾಯ್. So Octra expenses 1000 and carriage 800, rent 600 as insurance. ಅಷ್ಟು ಎಕ್ಸ್ಪೆನ್ಸಸ್ ಯಾವುದ್ಯಾವುದು ಆಕ್ಟ್ರಾ 1000, ಕ್ಯಾರೇಜ್ 800, ಕ್ಯಾರೇಜ್ ಅಂಡ್ ರೆಂಟ್ 800 ಆ್ಯಂಡ್ 600 ಆ್ಯಸ್ ಇನ್ಶೂರೆನ್ಸ್. ಇಷ್ಟನ್ನ ಎಕ್ಸ್ಪೆನ್ಸಸ್ನ ಅವರು ಪೇ ಮಾಡಿದ್ದಾರೆ. ನೆಕ್ಸ್ಟು ಆನ್ ಜೂನ್ 30, 2020 sold 100 bicycles 62,500. ಸೊ ಎಲ್ಲ 100 ಬೈಸಿಕಲ್ಸು ಸೇಲ್ ಮಾಡಿರೋದ್ರಿಂದ ದೆರ್ ಈಸ್ ನೋ ಅನ್ಸೋಲ್ಡ್ ಗೂಡ್ಸ್. ಯಾಕೆಂದರೆ ಇಲ್ಲಿ ಕೊಟ್ಟಿರೋದು 100, ಅವನು ಸೇಲ್ ಮಾಡಿರೋದನ್ನು 100 ಬೈಸಿಕಲ್ಸ್. ಸೊ ಅನ್ಸೋಲ್ಡ್ ಗೂಡ್ಸು ಬರಲ್ಲ, ಅಬ್ನಾರ್ಮಲ್ ಗೂಡ್ಸು ಬರಲ್ಲ. ಯಾಕೆಂದರೆ 100 ಬೈಸಿಕಲ್ಸ್ಗೆ 100 ಸೇಲ್ ಮಾಡಿರೋದ್ರಿಂದ ಅಲ್ಲಿ ಯಾವುದೇ ಒಂದು ಟ್ರಾನ್ಸಿಟಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ. 100 ಬೈಸಿಕಲ್ಸು ರಿಸೀವ್ ಮಾಡಿ 100 ಸೇಲ್ ಮಾಡಿದ್ದಾನೆ. ಎಷ್ಟಿಗೆ ಸೇಲ್ ಮಾಡಿದ್ದಾನೆ ಅಂದರೆ 62,500. ಯಾರು ಮುರುಗಾನ್ ಎಂಟರ್ಪ್ರೈಸಸ್ 62,500ಗೆ ಸೇಲ್ ಮಾಡಿದ್ದಾನೆ. ಸೊ ನೆಕ್ಸ್ಟ್, ಮುರುಗಾನ್ ಎಂಟರ್ಪ್ರೈಸಸ್ ಆರ್ ಎಂಟೈಟಲ್ಡ್ ಟು ಎ ಕಮಿಷನ್ ಅಟ್ 10% ಆನ್ ದಿ ಪ್ರೋಫಾರ್ಮ್ ಇನ್ವಾಯ್ಸ್ ಪ್ರೈಸ್. ಅಂದರೆ ಇನ್ವಾಯ್ಸ್ ಪ್ರೈಸ್ಗಿನ ಮುಂಚೆ ಏನು ವ್ಯಾಲ್ಯೂ ಇರುತ್ತೆ ಅದ್ರ ಮೇಲೆ 10% ಇರುತ್ತೆ. 10% ಕಮಿಷನ್ ಕೊಡಬೇಕು. ಆ್ಯಂಡ್ ದೆನ್ 20% ಆನ್ ಎನಿ ಸರ್ಪ್ಲಸ್. ಸೊ ಇಲ್ಲಿ ಆ ಇನ್ವಾಯ್ಸ್ ಪ್ರೈಸು ಪ್ಲಸ್ ಆ್ಯಕ್ಚುಯಲ್ ಪ್ರೈಸ್ನ ಆ್ಯಡ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೋ ಅದಕ್ಕಿಂತ ಜಾಸ್ತಿ ಸೇಲ್ ಮಾಡಿದರೆ ಆ ರಿಮೈನಿಂಗ್ ವ್ಯಾಲ್ಯೂ ಮೇಲೆ 20%. ಇದು ಕ್ಯಾಲ್ಕುಲೇಷನ್ನು ನಾನು ವಿಡಿಯೋದಲ್ಲಿ ಆನ್ಸರ್ ವಿಡಿಯೋದಲ್ಲಿ ನಾನು ಇದು ತೋರಿಸ್ತೀನಿ, ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಜಸ್ಟ್ ಇದು ಥಿಯರಿಟಿಕಲ್ ಅರ್ಥ ಮಾಡ್ಕೊಳ್ಳಿ. 10% ಯಾವ ರೀತಿ ಅಂದರೆ ಇನ್ವಾಯ್ಸ್ ಪ್ರೈಸ್ಗಿನ ಮುಂಚೆ ಲೈಕ್ 100 into 500. ಸೊ 100 into 500 ಮಾಡಿದಾಗ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂದರೆ 100 into 500 50,000 ಬರುತ್ತೆ. ಸೊ 50,000 100 into 500 ಮಾಡಿದಾಗ. ಆ್ಯಂಡ್ ದೆನ್ 20% ಆನ್ ಎನಿ ಸರ್ಪ್ಲಸ್ ಅಂತ ಬಂದಾಗ 100 into 500 50,000. ನೆಕ್ಸ್ಟು 100 into 100 ಯಾವುದು ಅಂದರೆ ಇಲ್ಲಿ
500 600 ಇದೆಯಲ್ಲ, ಅದರ ಗ್ಯಾಪಲ್ಲಿ 500 ರುಪೀಸ್ ಇನ್ವಾಯ್ಸ್ ಪ್ರಾಫಿಟ್ ಇದೆ. ಸೊ 100 ಇಂಟು 100 1000. ಸೊ 1000 ಮಾಡಿದಾಗ 10,000, 100 ಇಂಟು 100 10,000, 50,000 ಪ್ಲಸ್ 10,000 60,000 ಆಗುತ್ತೆ. ಸೇಲ್ ಮಾಡಿದಷ್ಟಕ್ಕೆ 62,500. 62,500 ಮೈನಸ್ 60,000 2,500 ಬರುತ್ತೆ. 2,500 ಮೈನಸ್ ಇಂಟು 20/100 ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ ಅಂದರೆ 500 ಬರುತ್ತೆ. ಸೊ ಟೋಟಲ್ 5,500 ಕಮಿಷನ್ ಬರುತ್ತೆ. 10% 20% ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲು 5,500 ಕಮಿಷನ್ ಬರುತ್ತೆ. ಆ್ಯಂಡ್ ಮುರುಗಾನ್ ಎಂಟರ್ಪ್ರೈಸಸ್ ಲಿಮಿಟೆಡ್ ದ ಅಮೌಂಟ್ ಡ್ಯೂ ಫ್ರಮ್ ಬೈ ಬ್ಯಾಂಕ್ ಡ್ರಾಫ್ಟ್. ಅಂದರೆ ಬ್ಯಾಂಕ್ ಏನೇನು ಮುರುಗಾನ್ ಎಂಟರ್ಪ್ರೈಸಸ್ ಸೇಲ್ ಮಾಡಿರೋ ಅಮೌಂಟ್ ಡೆಪಾಸಿಟ್ ಮಾಡಬೇಕಲ್ಲ, ಬ್ಯಾಂಕ್ ಡಿ ಡಿ ಅಥವಾ ಬ್ಯಾಂಕ್ ಚೆಕ್ ಮುಖಾಂತರ ಕ್ಯಾಲ್ಕುಲೇಟ್ ಅಥವಾ ಪೇ ಮಾಡಿದ್ರು. ಸೊ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಲೆಡ್ಜರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಬೋತ್ ದ ಪಾರ್ಟೀಸ್. ಅಂದರೆ ಕನ್ಸೈನರು ಕನ್ಸೈನಿ. ಕನ್ಸೈನರ್ ಅಕೌಂಟಲ್ಲಿ ಯಾವುದು ಬರುತ್ತೆ? ಕನ್ಸೈನ್ಮೆಂಟ್ ಅಕೌಂಟ್ ಬರುತ್ತೆ, ಕನ್ಸೈನಿ ಅಕೌಂಟ್ ಬರುತ್ತೆ. ಕನ್ಸೈನಿ ಅಂದರೆ ಯಾರಲ್ಲಿ? ಮುರುಗಾನ್ ಅಕೌಂಟ್ ಬರುತ್ತೆ. ಆ್ಯಂಡ್ ದೆನ್ ಗೂಡ್ಸ್ ಸೆಂಟ್ ಟು ಕನ್ಸೈನ್ಮೆಂಟ್ 3 ಅಕೌಂಟ್ ಬರುತ್ತೆ. ಅದೇ ರೀತಿ ಕನ್ಸೈನಿ ಅಕೌಂಟಲ್ಲಿ ಒಂದು ಅಕೌಂಟ್ ಬರುತ್ತೆ, ಯಾವುದು? ಅಟ್ಲಾಸ್ ಸೈಕಲ್ ಅಕೌಂಟ್ ಮಾತ್ರ ಬರುತ್ತೆ. ಟೋಟಲ್ 4 ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕು. ಸೊ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಅಟ್ಲಾಸ್ ಕಂಪನಿ ಡೆಲ್ಲಿ ಸೆಂಟ್ 100 bicycles ಆನ್ Jan 1st, 2020 ಟು ಮುರುಗಾನ್ ಎಂಟರ್ಪ್ರೈಸಸ್ ಮದ್ರಾಸ್. ಸೊ ಮದ್ರಾಸ್ ಮುರುಗಾನ್ ಎಂಟರ್ಪ್ರೈಸಸ್ಗೆ ಅಟ್ಲಾಸ್ ಡೆಲ್ಲಿ ಕಂಪನಿಯವರು 100 bicyclesನ ಸೆಂಟ್ ಮಾಡಿದ್ರು. ದ ಕಾಸ್ಟ್ ಆಫ್ ಈಚ್ ಬೈಸಿಕಲ್ಸ್, ಆ್ಯಕ್ಚುಲಿ ಕಾಸ್ಟ್ ಆಫ್ ಈಚ್ ಬೈಸಿಕಲ್ ಬಂದು 500 ಇರುತ್ತೆ. ಅದಕ್ಕೆ ಈ ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ಟೋಟಲ್ ನಾವು ಇನ್ವಾಯ್ಸ್ ಪ್ರೈಸ್ ಅಂತ ಕರಿತೀವಿ, ಅದು 600 ಇರುತ್ತೆ. ಅಟ್ಲಾಸ್ ಕಂಪನಿಯವರು ಕನ್ಸೈನ್ಮೆಂಟ್ನ ಇದು ಮುರುಗಾನ್ ಎಂಟರ್ಪ್ರೈಸಸ್ ಮದ್ರಾಸ್ಗೆ ಸೆಂಡ್ ಮಾಡಬೇಕು, ಆದರೆ ಸ್ವಲ್ಪ ಎಕ್ಸ್ಪೆನ್ಸಸ್ ಆಗಿದೆ. ಯಾವುದಂದ್ರೆ 2,000 rupees ಆನ್ ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್. 2,000 rupees ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ಗೆ ಆಗಿದೆ. 30,000 ಆ್ಯಸ್ ಅಡ್ವಾನ್ಸ್ ಫ್ರಮ್ ದ ಮುರುಗಾನ್ ಎಂಟರ್ಪ್ರೈಸಸ್. ಅಂದರೆ ಮುರುಗಾನ್ ಕನ್ಸೈನಿಯರ್ ಇದ್ದಾನೆ, ಕನ್ಸೈನಿ ಗೂಡ್ಸ್ ಸಪ್ಲೈ ಮಾಡೋಕ್ಕಿಂತ ಮುಂಚೆ 30,000 rupees ಅಡ್ವಾನ್ಸ್ ಕೊಟ್ಟಿದ್ದಾನೆ. ಯಾರಿಗೆ? ಕನ್ಸೈನರ್ಗೆ, ಲೈಕ್ ಅಟ್ಲಾಸ್ ಸೈಕಲ್ ಕಂಪನಿಗೆ. ಮುರುಗಾನ್ ಎಂಟರ್ಪ್ರೈಸಸ್ ಪೇಯ್ಡ್ 1,000 ಆ್ಯಸ್ ಅಕ್ಟ್ರಾಯ್ ಆ್ಯಂಡ್ ಕ್ಯಾರೇಜ್, 800 ಆ್ಯಸ್ ಎ ರೆಂಟ್ ಆ್ಯಂಡ್ 600 ಆ್ಯಸ್ ಎ ಇನ್ಶೂರೆನ್ಸ್. ಈ ಮೂರೂ ಮುರುಗಾನ್ ಎಂಟರ್ಪ್ರೈಸಸ್ ಪೇ ಮಾಡಿದ್ದಾರೆ ಸೇಲ್ ಮಾಡಬೇಕಾದ್ರೆ. ಬೈ June 30, 2020 had sold ₹100 bicycles for 62,500. ಸೊ 62,500 100 bicycle ಸೇಲ್ ಮಾಡಿದ್ದಾರೆ. ಮುರುಗಾನ್ ಎಂಟರ್ಪ್ರೈಸಸ್ ಆರ್ ಎಂಟೈಟಲ್ಡ್ ಟು ಕಮಿಷನ್ ಅಟ್ 10%. 10% ಕಮಿಷನ್ಗೆ ಸೇಲ್ ಮಾಡಿದ್ದಾರೆ. ಯಾವ ರೀತಿ ಮಾಡಬೇಕಂದ್ರೆ ಪ್ರೋ ಫಾರ್ಮ್ ಆಫ್ ಇನ್ವಾಯ್ಸ್ ಪ್ರೈಸ್. ಅಂದರೆ ಇನ್ವಾಯ್ಸ್ ಪ್ರೈಸ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಏನು ವ್ಯಾಲ್ಯೂ ಇರುತ್ತೆ ಅದರ ಮೇಲೆ 10%. ಅಲ್ಲಿಗೆ ಎಷ್ಟಾಗುತ್ತೆ? ಇನ್ವಾಯ್ಸ್ ಪ್ರೈಸ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಅವರ ಆ್ಯಕ್ಚುಯಲ್ ಕಾಸ್ಟ್ ಬಂದು 500. ಎಷ್ಟು ಬೈಸಿಕಲ್ಸು? 100. ಸೊ 100 ಇಂಟು 500 50,000 ಮೇಲೆ 10%. ಅಲ್ಲಿಗೆ ಎಷ್ಟು ಬರುತ್ತೆ? 5,000 ಬರುತ್ತೆ. ಅದಾದಮೇಲೆ ಸರ್ಪ್ಲಸ್ ಅಮೌಂಟ್ ಅಂದರೆ ಯಾವುದು? ಈ ಇನ್ವಾಯ್ಸ್ ಪ್ರೈಸು ಪ್ಲಸ್ ಕಾಸ್ಟ್ ಪ್ರೈಸ್ನ ಆ್ಯಡ್ ಮಾಡಿ 62,500 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ಸರ್ಪ್ಲಸ್ ಅಂತ ಕರೀತೀವಿ. ಸೊ ಇಲ್ಲಿ 500 ಇಂಟು 100 50,000. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 500 100 600 100 ಇದೆ. 100 ಇಂಟು 100 10,000. ಸೊ 50,000 ಪ್ಲಸ್ 10,000 60,000. 60,000 ಮೈನಸ್ 62,500 2,500 ಸರ್ಪ್ಲಸ್ ಬರುತ್ತೆ. ಅದ್ರ ಮೇಲೆ 20% ಮಾಡಿದ್ರೆ 500 ಬರುತ್ತೆ. ಟೋಟಲ್ ಕಮಿಷನ್ನು 10% ಚಾರ್ಜ್ ಮಾಡಿದ್ರೆ 5,000 ಪ್ಲಸ್ 5,500 ಬರುತ್ತೆ. ಸೊ ಎಲ್ಲ ಅಮೌಂಟ್ನ ಸೇಲ್ ಮಾಡಿದಾಗ ಆ ಸೇಲ್ ಮಾಡಿರೋ ಅಮೌಂಟ್ ಬಂದು ಈ ಒಂದು ಅಟ್ಲಾಸ್ ಸೈಕಲ್ ಕಂಪನಿ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತಾರೆ ಮುರುಗಾನ್ ಎಂಟರ್ಪ್ರೈಸಸ್ ಅವರು. ಸೊ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಲೆಡ್ಜರ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಬೋತ್ ದ ಪಾರ್ಟೀಸ್ ಅಂದರೆ ಕನ್ಸೈನರ್ ಲೈಕ್ ಅಟ್ಲಾಸ್ ಸೈಕಲ್ ಕಂಪನಿ, ಕನ್ಸೈನಿ ಮುರುಗಾನ್ ಎಂಟರ್ಪ್ರೈಸಸ್ ಕಂಪನಿಗೆ
ಕಂಪನಿ ಅಕೌಂಟ್ಸ್. ಟೋಟಲ್ 4 ಅಕೌಂಟ್ಸ್ ಬರುತ್ತೆ ಯೂಶಲಿ. 4 ಅಕೌಂಟ್ಸ್ ಇಂಪಾರ್ಟೆಂಟ್. ಒನ್ ಇಸ್ ದ ಕನ್ಸೈನ್ಮೆಂಟ್ ಅಂಡ್ ದೆನ್ ಕನ್ಸೈನಿ ಅಕೌಂಟ್ ಮುರುಗನ್ ಎಂಟರ್ಪ್ರೈಸಸ್, ಆಮೇಲೆ ಕನ್ಸೈನರ್ ಅಕೌಂಟು ಲೈಕ್ ಅಟ್ಲಾಸ್ ಸೈಕಲ್ ಕಂಪನಿ, ಗೂಡ್ಸ್ ಸೆಂಟ್ ಟು ಕನ್ಸೈನ್ಮೆಂಟ್ ಅಕೌಂಟು. ಇಷ್ಟು 4 ಅಕೌಂಟ್ಸು ಪ್ರಿಪೇರ್ ಮಾಡಿ.